ನಮ್ಗೆ ಸೀಕ್ರೆಟ್ ಅನ್ನೋದೇನು ಇಲ್ಲ. ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ. ಯಾಕಂದ್ರೆ ಚಿಕ್ಕಣ್ಣವ್ರಿಗೂ ಬಹಳಷ್ಟು ಸಲಿ ಭಯ ಪಡಿಸಿ ಕಾಲ್ ಎಳ್ದಿರೋರು ಬೇಕಾದಷ್ಟು ಜನ ಇದಾರೆ. ಇವತ್ತು ಕಾಲ್ ಎಳ್ದಿರೋರು ಕಾಲ್ ಶೀಟ್ ಕೇಳ್ತಾ ಇದಾರಂತೆ. ನನ್ಗೆ ಅದ್ ಬಹಳ ಖುಷಿ ಆಯ್ತು. ಸೊ ಅದು ಸಾಧನೆ. ನಮ್ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದ್ರೆ, ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡಕ್ ಹೋಗ್ಬಾರ್ದು. ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ, ಅದು ಸಾಧನೆ ಅಂತ. ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು, ಯಾರು ಕಾಲ್ ಎಳ್ದಿದ್ರು ಅವತ್ತು ಕಾಲ್ ಎಳೆದಿದ್ರು ತೊಂದ್ರೆ ಇಲ್ಲ. ನಮ್ಗೇನ್ ಎಲ್ಲಾರು ಸಹಾಯ ಮಾಡ್ಬೇಕು ಅನ್ನೋದೇನಿಲ್ಲ. ನಿಮಗೆ ನಮಗೆ ಹಣೆ ಬರ ಬರ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾನೆ. ನಾವೇನ್ ಯಾರ ಸಹಾಯನೂ ಬೇಕಾಗಿಲ್ಲ. ಆದ್ರೂ ಸಿನಿಮಾ ಅಂತ ಬಂದಾಗ ರಾಜಕೀಯ, ಸಿನಿಮಾ ಕೆಲವೊಂದಷ್ಟು ಫೀಲ್ಡ್ ಜನಗಳಿದ್ರೆ ಮಾತ್ರ ನಮ್ ಜೀವನ ನಡೀತದೆ. ನಮ್ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಜನ ಇರ್ಬೇಕು. ಸರ್, ಇವಾಗ ಟುವರ್ಡ್ಸ್ ಥರ್ಡ್ ವೀಕ್ ಹೋಗ್ತಾ ಇದೀವಿ. ಫಸ್ಟ್ ಅಂಡ್ ಸೆಕೆಂಡ್ ವೀಕು ತುಂಬಾ ಚೆನ್ನಾಗಿ ಆಗಿದೆ. ಆಮೇಲೆ ನೀವೇನ್ ನೋಡಿದ್ರಿ, ಹೌಸ್ಫುಲ್ ಶೋಸ್ ಸುಮಾರು 2100 ಚಿಲ್ರೆ ಹೌಸ್ಫುಲ್. ನನಗೆ ಶಾಕ್ ಆಗೋಯ್ತು. ನಾನ್ ಮಾಡಿರೋ 3 ಸಿನಿಮಾ ಯಾವ್ದು ಹೌಸ್ಫುಲ್ ಆಯ್ತು ನನ್ಗೆ ಇವತ್ತಿಗೂ ಕೇಳಿದ್ರೆ ಲೆಕ್ಕ ನನಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾದ ಲೆಕ್ಕ ಯಾಕಿದೆ ಅಂದ್ರೆ, ಇದು ನಮ್ಗೆ ತುಂಬಾ ಮನ್ಸಿಗೆ ಹತ್ರವಾಗಿರುವಂತ ಒಂದ್ ಸಿನಿಮಾ. ಆಮೇಲೆ ನಿಮ್ಗೆ ಗೊತ್ತಿದೆ, ವಿಮೆನ್ ಪವರ್. ಹೆಣ್ಣು ಮಕ್ಳು ಏನೇ ಮನ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದ್ರೆ ಮನೇನ ಹಾಳು ಮಾಡ್ಬೋದು, ಉದ್ಧಾರನು ಮಾಡ್ಬೋದು ಅಂತ. ಸೊ ಭೂಮಿ ತಾಯಿ ಹೆಣ್ಣು, ಸೊ ನಾವು ಕುಡಿಯೋ ನೀರ್ ಹೆಣ್ಣು, ನಾವು ತಿನ್ನೋ ಅನ್ನನು ಅನ್ನಪೂರ್ಣೇಶ್ವರಿ. ಅದೇ ರೀತಿ ನಾನು ಹೇಳ್ದೆ, ಅಪ್ಪಾಜಿ ಯಾರೋ ಹೇಳಿದ್ರು ಉಮಾಪತಿ ಫಿಲ್ಮ್ಸ್ ಅಲ್ಲಿ ಮಾಡಕ್ ಹೇಳು. ಹೌದು, ಉಮಾಪತಿ ಫಿಲ್ಮ್ಸ್ ಅಲ್ಲಿ ಮಾಡಕ್ ಹೇಳು ಅಂತ. ನಂದು ಅಪ್ಪಾಜಿ ತಲೆ ಕೆಡಿಸ್ಕೊಂಬೇಡ, ಉಮಾಪತಿ ಫಿಲ್ಮ್ಸ್ ಅಲ್ಲಿ ದುಡ್ಡು ಬರ್ತದೆ, ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ DN ಸಿನಿಮಾಸ್ ಅಲ್ಲಿ ಮಾಡೋಣ ಅಂತ. ನೋಡಿ, ಇವಾಗ ಈ ಸಿನಿಮಾಕ್ಕೆ ಅವಾರ್ಡು ನಿಮಗ್ ಸಿಗ್ಲಿ. ಯಾಕಂದ್ರೆ ನಮ್ಗೆ ಫೇಸ್ ಆಫ್ ದಿ ಪ್ರಾಜೆಕ್ಟ್ ಚಿಕ್ಕಣ್ಣ. ಸೊ ಚಿಕ್ಕಣ್ಣ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮ್ಗೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು, ಇನ್ನೆಲ್ಲಾ ಅವಾರ್ಡ್ಗಳು ನಮ್ಗೆ ಅದೇನೆ. ಅಂದ್ರೆ 100 ರೂಪಾಯಿ ಲೆಕ್ಕ ಕೊಟ್ಟು ಸರ್, ಇವಾಗ ಏನಾಗ್ತದೆ ಡಿಸ್ಟ್ರಿಬ್ಯೂಷನ್. ಇವಾಗ ಈ ಸಿನಿಮಾ ನಾನ್ ನೇರವಾಗಿ ಹೇಳ್ಬಿಡ್ತೀನಿ ಸರ್, ಸೋತಿದ್ರೆ ನಮ್ಮನ್ನ ಕೇಳಕ್ಕೆ 4 ಜನನೂ ಇರ್ತಾರಲ್ಲ. ಗೆದ್ದಿದೀವಿ, 10 ಜನ ಜೊತೆಲಿದೀವಿ. ಧೈರ್ಯವಾಗಿ ಹೇಳ್ಕೊಳಕ್ಕೆ ನಾವೇನ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಚಿಕ್ಕಣ್ಣ ಸೋಲ್ಬೇಕು, ಉಮಾಪತಿ ಸೋಲ್ಬೇಕು ಅನ್ನೋದು ಬೇಕಾದಷ್ಟು ಜನ ಕಾಯ್ತಾ ಇದ್ರು. ಆದ್ರೆ ನಾನು ಅದಕ್ಕೆ ಹೇಳದ್ನಲ್ಲ, ನಮ್ ತಂದೆ ಅವ್ರ ತಂದೆ ಜೀವಂತವಾಗಿ ಇಲ್ದೇ ಇದ್ರು, ಅವ್ರ ಆತ್ಮ ನಮ್ಮನ್ನ ಕಾಪಾಡ್ತಾ ಇದೆ. ಸೊ ಸಮಸ್ಯೆಗಳು ಬಂದೇ ಬರ್ತವೆ ಸರ್. ಎಲ್ಲಿಲ್ಲ ಸಮಸ್ಯೆ, ಎಲ್ಲಾ ಕಡೆ ಇದೆ. ಅದನ್ನ ನಾವು ಭೇದಿಸ್ಕೊಂಡು ಹೋಗ್ಬೇಕಷ್ಟೇ. ನಾವು ಚೆಕಿಂಗು ಮತ್ತೊಂದು ಇನ್ನೊಂದು ನಾವು ಕಳಿಸಿದಾಗ ಎಲ್ಲ ಕರೆಕ್ಟ್ ಆಗಿದೆ ಅಂತಾನೆ ಹೇಳ್ತಾ ಇದ್ರು. ಚೆಕಿಂಗ್ ಇನ್ಸ್ಪೆಕ್ಟರ್ ಗಳಿರ್ಬೋದು ಅಥವಾ ಲೈನ್ ಇನ್ಸ್ಪೆಕ್ಟರ್ಸ್ ಅವ್ರು ಇವರೆಲ್ಲ. ನಾವು ನಮ್ಮ ಹುಡುಗರನ್ನ ಒಂದು ಟೀಮ್ ಮಾಡಿ ಬಿಟ್ಟಾಗ್ಲೇ ಗೊತ್ತಾಗಿದ್ದು 150 ರೂಪಾಯಿಗೆ ಟಿಕೆಟ್ ಮಾರ್ತಾ ಇದಾರೆ. ನೀವು ಬೆಂಗಳೂರಲ್ಲಿ ಥಿಯೇಟರ್ ಅಲ್ಲಿ ನೋಡ್ಬಿಡಿ, ನೀವು 100 ರೂಪಾಯಿ 110 ರೂಪಾಯಿಗೆ ಇವತ್ತು ನಾವು ಸಿನಿಮಾ ತೋರಿಸ್ತಾ ಇದೀವಿ. ಅಲ್ಲಿ 150 ರೂಪಾಯಿಗೆ ಸಿನಿಮಾ ಜನ ನೋಡ್ತಾ ಇದಾರೆ ಅಂದ್ರೆ ಸಿನಿಮಾ ಇಷ್ಟಪಟ್ಟು ನೋಡ್ತಾ ಇದಾರೆ. ನಾನು ಹೇಳೋದೇನಂದ್ರೆ, ಜೇನ್ ಕೇಳೋನು ಕೈ ನೆಗ್ದಿರ ಅರ್ಥನ ಅಂತಾರ. ಅಂದ್ರೆ ತೊಳೆಯೋ ಬದಲು ಕೈ ನೆಕ್ಬೇಕು ಅಂತ. ನೀವು ಜೇನೆಲ್ಲ ತಿಂದಾಕ್ಬಿಟ್ಟು ನೀವು ಕೈಯಲ್ಲಿರೋದು ನಮಗ್ ನೆಕ್ಸೋಕ್ ಬಂದ್ರೆ ಹೆಂಗ್ ಬಿಡೋಕಾಗ್ತದೆ? ನೋಡಿ, ನಾನೊಂದು ಹೇಳ್ಬಿಡ್ತೀನಿ, ವ್ಯಾಪಾರ ಅಂತ ಬಂದಾಗ ನಾನ್ ರಾಕ್ಷಸ. ನಾನ್ ಯಾರಿಗೂ ಏನು ಪ್ಲೀಸ್ ಮಾಡ್ಕೊಂಡು ಕುತ್ಕೋಬೇಕಾಗಿಲ್ಲ. ನನ್ಗೆ ಜೇಬು ಕೈ ಹಾಕಿ ಕಿತ್ಕೊಳ್ಳೋದು ಗೊತ್ತಿದೆ, ಜೀವನ ಕಿತ್ಕೊಳ್ಳೋದು ಗೊತ್ತಿದೆ. ಯಾಕಂದ್ರೆ ನಾವ್ ಈ ಲೆವೆಲ್ಗೆ ಬರ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ವಿ. ನಮ್ಮ ತಾಯಿ ತಂದೆ, ನಮ್ಮ ಹಿರಿಕರು ಎಲ್ಲ ಬಹಳ ಕಷ್ಟಪಟ್ಟೆ ಸಂಪಾದನೆ ಮಾಡಿರೋದು. ನಾನು ಯಾರಿಗಾದ್ರೂ ಕೊಡ್ಬೇಕಾದ್ರೆ ಕಷ್ಟಪಟ್ಟಿರೋರು ಮಾತ್ರ ಕೊಡ್ತೀನಿ, ಸುಮ್ನೆ ಯಾರಿಗೂ ಕೊಡಲ್ಲ. ಅದೇ ರೀತಿ ನಮಗ್ ಬರೋದನ್ನು ಅಷ್ಟೇ. ಯಾರೇ ತಡೆ ಹಾಕೋರು ಅದನ್ನ ಕಿತ್ಕೊಳ್ಳೋ ತಾಕತ್ ದೇವ್ರು ನನಗೆ ಕೊಟ್ಟಿದ್ದಾನೆ, ಕಿತ್ಕೋತೀನಿ. ಆದ್ರೆ ನಾನು ಹೇಳೋದಿಷ್ಟೇ, ಒಂದು ಥಿಯೇಟರ್ಗಳಲ್ಲಿ ಇಷ್ಟು ಹೌಸ್ಫುಲ್ ಬರ್ತಾ ಇದೆ ಅಂದ್ರೆ ಖುಷಿ ಪಡ್ಬೇಕು. ಒಳ್ಳೆ ಸಿನಿಮಾ ಬಂದಾಗ ನೀವು ಅಂತ ಕಳ್ತನ ಮಾಡಿ ಒಳ್ಳೆ ಸ್ಕ್ರೀನ್ ಹಾಕಿ, ಪ್ರೊಜೆಕ್ಟರ್ ಹಾಕಿ, ಒಳ್ಳೆ ರೆಸ್ಟ್ ರೂಮ್, ಲೇಡೀಸ್ಗಳು ಹೋಗ್ಬೇಕಾದ್ರೆ ಒಳ್ಳೆ ರೆಸ್ಟ್ ರೂಮ್ಗಳಿಲ್ಲ ಅಂದ್ರೆ ಲೇಡೀಸ್ಗಳು ಎಲ್ಲಿ ಸರ್ ಹೋಗ್ತಾರೆ? ಸೊ ನೀವು ಯೋಚನೆ ಮಾಡಿ, ಯಾವುದೇ ಥಿಯೇಟರ್ಗಳು ಅಂದ್ರೆ ಯಾವ್ದೋ 1-2 ಥಿಯೇಟರ್ಗಳು ಮಾಡಿರೋದಕ್ಕೆ ಎಲ್ಲಾ ಥಿಯೇಟರ್ ಓನರ್ನು ನಾನು ಕ್ಯಾಟಗರೈಸ್ ಮಾಡಲ್ಲ. ಬಟ್ ಯಾರೋ ಒಂದು 2-3 ಜನ ಮಾಡುವಂತ ಕಳ್ತನಕ್ಕೆ ಇಡೀ ಇಂಡಸ್ಟ್ರಿಗೆ ಕಳಂಕ ಬರ್ತದೆ. ನಮಗ್ 100 ರೂಪಾಯಿ ಕೊಟ್ಟು 150 ರೂಪಾಯಿ ಲೆಕ್ಕ. ಅವನು ನನ್ನ ಮೀಟಿಂಗ್ ಅಲ್ಲಿ ಆತ ಹೇಳ್ತಾನೆ, ನಾವು ಟಿಕೆಟ್ ಅರಿಯಲ್ಲ ಅಂತ. ಕೊಪ್ಪಳ ಜಿಲ್ಲೆಯವ್ರು ನಾವು ಟಿಕೆಟ್ ಅರಿಯಲ್ಲ ಸರ್, ನಮ್ ಸಿಸ್ಟಮ್ ಹಿಂಗೆ ಅಂತಾರೆ. ಸೊ ನನ್ ಸಿನಿಮಾನೇ ಹಾಕಲ್ಲ. ಹೋಗು, ನಾನು ಎಂತ ಬಂಡ ಅಂದ್ರೆ ನನಗ್ ಬರ್ದೇ ಇದ್ರು ಪರವಾಗಿಲ್ಲ, ಅಲ್ಲಿ ನನ್ ಸಿನಿಮಾ ಹಾಕಲ್ಲ. ಯಾಕಂದ್ರೆ ನಾವು ಕಲ್ತಿರೋದು ಎಷ್ಟೇ ಸರ್, ನಾವು ಗೆಲ್ಬೇಕು ನಿಜ, ಬಟ್ ಕಾಲು ಕೈ ಹಿಡ್ಕೊಂಡು ಗೆಲ್ಬಾರ್ದು ಸರ್. ಬೇಕಾದ್ರೆ ಕಾಲು ಕೈ ಹಿಡಿಬೇಕಾ? ನಮ್ ತಾಯಿ ತಂದೆಗೆ ನಮಗ್ ಸಹಾಯ ಮಾಡಿರುವಂತವ್ರಿಗೆ ಕಾಲು ಕೈ ಹಿಡಿಯೋಣ. ಕಂಡ್ಕಂಡವ್ರಿಗೆಲ್ಲ ಯಾಕೆ ಸರ್ ಕಾಲು ಕೈ ಹಿಡಿಬೇಕು? ಜನಕ್ ಕಾಲು ಕೈ ಹಿಡಿಯೋಣ ಬಿಡಿ. ಸೊ ಕಳ್ತನ ಮಾಡೋರ್ಗೆ ಯಾಕೆ ಹಿಡಿಬೇಕು? ನನ್ನ ಚೇಂಬರ್ ಕರೆಸಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೀವಿ.
GST ಗೂ ಕಂಪ್ಲೇಂಟ್ ಬರೀತಾ ಇದೀವಿ. ಯಾಕೆಂದ್ರೆ ಅವ್ರು ನೇರವಾಗಿ ಹೇಳ್ತಾರೆ ನಾವು GST ನೇ ಕಟ್ಟಲ್ಲ ಅಂತಾರೆ. ಸೊ ನೀವು ಯೋಚನೆ ಮಾಡಿ, ನಾವೆಲ್ಲ ಕಷ್ಟಪಟ್ಟಿರೋದು ಸರ್ಕಾರಕ್ಕೆ ಒಂದು ಆದಾಯ ಕೊಡಬೇಕು, ನಾವು ಒಂದು ಆದಾಯ ಮಾಡ್ಕೋಬೇಕು ಅಂತ ಹೇಳಿ. ಸರ್ಕಾರದ ಆದಾಯಕ್ಕೂ ಕನ್ನ ಹಾಕ್ತಾ ಇದಾರೆ, ನಮ್ಮ ಆದಾಯಕ್ಕೂ ಕನ್ನ ಹಾಕ್ತಾ ಇದಾರೆ ಅಂದ್ರೆ ನಾವು ಆಕ್ಷನ್ ತಗೋಬೇಕು ಬಿಡು. Yes.